ನಮಸ್ತೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಅಮಾವಾಸ್ಯೆ ಸೋಮವಾರ ಮಧ್ಯಾಹ್ನ 3:44ಕ್ಕೆ ಪ್ರಾರಂಭ ಆಗಿರೋದ್ರಿಂದ ಸಂಜೆ 6 ಗಂಟೆಗೆ ನಾನು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಏನೇ ಆರ್ಥಿಕ ಸಮಸ್ಯೆ ಇದ್ದರೂ ಅದೆಲ್ಲ ನಿವಾರಣೆಯಾಗಿ ಮನೆ ಸಮೃದ್ಧಿಯಾಗಿರಲಿ ಅಂತ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಮೊದಲು ಲಕ್ಷ್ಮೀ ದೇವಿಗೆ ಧೂಪವನ್ನು ತೋರಿಸಿ ಪೂಜೆನ ಆರಂಭ ಮಾಡ್ಕೋಬೇಕು. ನಂತರ ಹಣ್ಣುಗಳನ್ನು ನೈವೇದ್ಯ ಮಾಡ್ಕೋಬೇಕು. ಮತ್ತು ನಾನು ತುಪ್ಪದ ಬತ್ತಿಗಳಿಂದ ಆರತಿನ ಮಾಡ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ. ದೀಪಾವಳಿ ಅಮಾವಾಸ್ಯೆ ದಿವಸ ಮನೆಗೆ ದೃಷ್ಟಿ ತೆಗೆಯೋದು ಬಹಳಾನೇ ಒಳ್ಳೆಯದು. ನಾನಿಲ್ಲಿ ಬೂದ್ಗುಂಬಳಕಾಯಿಯಿಂದ ದೃಷ್ಟಿನ ನಿವಾಳಿಸಿ ಮನೆ ಮುಂದೆ ಕಟ್ಟಿ ಪೂಜೆನ ಮಾಡ್ತಾ ಇದ್ದೀನಿ. ನಂತರ ತುಳಸಿ ದೇವಿಯನ್ನು ಸಹ ಅರಿಶಿಣ ಕುಂಕುಮ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳೋದು ಬಹಳಾನೇ ಒಳ್ಳೆಯದು. ಅಮಾವಾಸ್ಯೆಗಳಲ್ಲಿ ಮನೆಗೆ ದೃಷ್ಟಿ ತೆಗೆಯೋದು ತುಂಬಾ ಶ್ರೇಷ್ಠ. ಯಾರದೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆ ಮೇಲೆ ಬಿದ್ದಿದ್ರೆ ಅದೆಲ್ಲ ನಿವಾರಣೆ ಆಗತ್ತೆ. ನಿಂಬೆಹಣ್ಣು, ಬೂದುಗುಂಬಳಕಾಯಿ ಯಾವುದರಿಂದ ಆದರೂ ದೃಷ್ಟಿ ತೆಗಿಬಹುದು. ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ದೇವರ ಬಲಭಾಗದಲ್ಲಿಟ್ಟು ಪೂಜೆ ಮಾಡಿ ನಂತರ ಮನೆಯ ಹೊಸ್ತಿಲ ಬಳಿ ಬಂದು ದೃಷ್ಟಿ ನಿವಾಳಿಸ್ತಾ ಇದ್ದೀನಿ. ಮನೆಗೆ 3 ಸಲ ಈ ರೀತಿ ದೃಷ್ಟಿ ನಿವಾಳಿಸಿ ನಿಂಬೆಹಣ್ಣನ್ನು ಹೊಸ್ಲ ಮೇಲಿಟ್ಟು ಅರ್ಧಕ್ಕೆ ಕಟ್ ಮಾಡಿ ಒಂದು ಹೋಳಿಗೆ ಅರಿಶಿನ, ಇನ್ನೊಂದು ಹೋಳಿಗೆ ಕುಂಕುಮನ ಅದ್ದಬೇಕು. ಅಮಾವಾಸ್ಯೆಗಳಲ್ಲಿ ನೀವು ಈ ರೀತಿ ನಿಂಬೆಹಣ್ಣಿನಿಂದಾದರೂ ದೃಷ್ಟಿ ತಕ್ಕೋಬಹುದು ಅಥವಾ ಬೂದುಗುಂಬಳಕಾಯಿ ದೀಪನ ಅಂಟಿಸಿ ದೃಷ್ಟಿನ ತೆಗಿಬಹುದು. ಈಗ ನಾನು ನಿಂಬೆಹಣ್ಣಿನ ಹೋಳುಗಳನ್ನು ಅರಿಶಿಣ ಕುಂಕುಮದಿಂದ ಅದ್ದಿದ್ದೀನಿ. ಒಂದು ಕೈಯಲ್ಲಿ ಅರಿಶಿಣದ ಹೋಳು, ಇನ್ನೊಂದು ಕೈಯಲ್ಲಿ ನಿಂಬೆಹಣ್ಣಿನ ಹೋಳನ್ನು ಇಟ್ಕೊಂಡು ಉಲ್ಟಾ ಇಡಬೇಕು ಬಾಗಿಲ ಮುಂದೆ. ಇದೇ ರೀತಿ ಕೈಯನ್ನು ಉಲ್ಟಾ ಮಾಡಿ ಇಡಬೇಕು. ಈ ರೀತಿಯೇ ನಾವು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯೋದು. ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ತುಂಬಾ ಪವಿತ್ರವಾದಂತಹ ಪೂಜೆ. ದೀಪಾವಳಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗಿ ಲಕ್ಷ್ಮೀ ಕಟಾಕ್ಷ ಆಗುತ್ತೆ. ಮತ್ತೊಮ್ಮೆ ತಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.